ಇಂದಿಗೂ ಕೂಡ ಜಲಕನ್ಯೆಯರು ಜೀವಂತವಾಗಿದ್ದಾರಾ? ಇದ್ರೂ ಕೂಡ ಯಾಕೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ? ಆಗಿನ ಕಾಲದಿಂದ ವೀಕ್ಷಕರೇ, ಇವತ್ತು ನಾನು ನಿಮಗೆ ಜಲಕನ್ಯೆಯರು ನಿಜವಾಗ್ಲೂ ಇದ್ದಾರಾ ಅಥವಾ ಇಲ್ವಾ ಅಂತ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಹೋಗ್ತಿದ್ದೇನೆ. ಒಟ್ಟಿನಲ್ಲಿ ಈ ವಿಡಿಯೋ ನೋಡಾದ್ಮೇಲೆ ನೀವೇನಂತೀರಾ ಅಂದರೆ ಟೂ ಇಂಟೆಲಿಜೆಂಟ್. ಅಷ್ಟಕ್ಕೂ ಈ ಜಲಕನ್ಯೆಯರು ನಿಜವಾಗ್ಲೂ ಇದ್ದಾರಾ ಅಥವಾ ಅಂದರೆ ನಮ್ಮ ಪುರಾಣಗಳ ಕಥೆಗಳಲ್ಲಿ ಈ ಜಲಕನ್ಯೆಯರ ಪಾತ್ರ ಅಷ್ಟೊಂದು ಪ್ರಮುಖವಾಗಿತ್ತು. ಅದಕ್ಕೆ ಇದು ನಮ್ಮಲ್ಲೇ ಅಲ್ಲ, ಜಪಾನ್, ಚೈನಾ, ಗ್ರೀಕ್ಸ್, ಜಿಂಬಾಬ್ವೆ ಹೀಗೆ ಬೇರೆ ಬೇರೆ ದೇಶಗಳ ಪುರಾಣಗಳ ಕಥೆಗಳಲ್ಲೂ ಕೂಡ ಈ ಜಲಕನ್ಯೆಯರ ಬಗ್ಗೆ ಸಾಕಷ್ಟು ನಂಬಿಕೆಗಳಿದೆ. ಇನ್ನೊಂದಷ್ಟು ಕಥೆಗಳ ಪ್ರಕಾರ ಜಲಪುರುಷರು ಕೂಡ ಇದ್ದಾರೆ ಅನ್ನೋದು ಈ ಫೋಟೋವನ್ನು ನೋಡ್ತಿದ್ರೆ ನಿಮಗೆ ಅರ್ಥ ಆಗುತ್ತೆ. ಹಾಗೆಯೇ ನಮ್ಮ ಹಿಂದೂ ಪುರಾಣಗಳಲ್ಲೂ ಕೂಡ ಮಹಾವಿಷ್ಣು ಒಬ್ಬ ರಾಕ್ಷಸನನ್ನು ಕೊಲ್ಲೋದಿಕ್ಕೆ ಈ ಜಲಪುರುಷನ ಅವತಾರವನ್ನು ಕೂಡ ಎತ್ತುತ್ತಾರೆ. ಇನ್ನು ರಾಮಾಯಣದ ಪ್ರಕಾರ ಕೂಡ ಲಂಕೆಗೆ ಹೋಗೋದಕ್ಕೆ ಹನುಮಂತ ನಿರ್ಮಾಣ ಮಾಡ್ತಿದ್ದಂಥ ಸೇತುವೆಯನ್ನ ನಾಶ ಮಾಡ್ತಿದ್ದು ಕೂಡ ಈ ಜಲಕನ್ಯೆಯರೇ ಅನ್ನೋದನ್ನು ಹನುಮಂತ ತಿಳ್ಕೊಳ್ತಾನೆ. ಹೀಗೆ ನಮ್ಮ ಪುರಾಣಗಳಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಜಲಕನ್ಯೆಯರ ಕಥೆಗಳು ಬೇರೆ ಬೇರೆ ಥರ ಇದೆ. ಕೆಲವರು ಅಂದ್ಕೊಂಡಿರೋದೇನೆಂದರೆ ನಿಜವಾಗ್ಲೂ ಜಲಕನ್ಯೆಯರು ಇದ್ದಾರೆ ಅನ್ನೋದಾಗಿದ್ರೆ ಎಲ್ಲಾದರೂ ಒಂದು ಕಡೆಯಾದರೂ ನಮ್ಮ ಕಣ್ಣಿಗೆ ಕಾಣಲೇಬೇಕಿತ್ತಲ್ವಾ ಅಂತಲೂ ಕೂಡ ಅಂದ್ಕೊಂಡಿದ್ದಾರೆ. ಆದರೆ ಇಲ್ಲಿವರೆಗೂ ನಮಗೆ ನಿಜವಾಗ್ಲೂ ಜಲಕನ್ಯೆಯರು ಇದ್ದಾರೆ ಅನ್ನೋ ಥರ ಅವುಗಳನ್ನು ನೋಡಿ ನಾವು ಅದನ್ನು ನಂಬಬೇಕು ಬೇಡವು ಅಂತಲೂ ಕೂಡ ಡೌಟ್ಗಳು ಹುಟ್ಕೊಳ್ಳುತ್ತವೆ. ಯಾಕಂದರೆ ನಾವು ಬದುಕ್ತಿರೋದು ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂಥ ಕಾಲದಲ್ಲಿ. ಈಗಿರುವಂಥ ನಮ್ಮ ಟೆಕ್ನಾಲಜಿ ಗ್ರಾಫಿಕ್ಸನ್ನು ನೋಡಿದ್ರೆ ನಾವು ನೋಡ್ತಿರೋದೆಲ್ಲ ನಿಜ ಅನ್ನೋ ಥರನೇ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯವಾಗ್ತಿದೆ. ಇದಕ್ಕೆ ಸಾಕ್ಷಿಯಾಗಿ ನೀವಿಲ್ಲಿ ನೋಡ್ತಿರುವಂಥ ಈ ವಿಡಿಯೋನು ಕೂಡ ನಕಲಿಯಾಗಿ ಸೃಷ್ಟಿ ಮಾಡಿರುವಂಥ ವಿಡಿಯೋನೇ. ನಮ್ಮಲ್ಲಿ ತುಂಬ ಜನರು ಅಂದ್ಕೊಂಡಿರೋದೇನೆಂದರೆ ಜಲಕನ್ಯೆಯರು ತುಂಬ ಅಂದವಾಗಿರ್ತಾರೆ, ಅವ್ರನ್ನ ಒಂದ್ಸರಿಯಾದರೂ ರಿಯಲ್ ಆಗಿ ನೋಡಬೇಕು, ಜೊತೆಗೆ ಜಲಕನ್ಯೆಯರು ತುಂಬ ಒಳ್ಳೆಯವರಾಗಿರ್ತಾರೆ, ಸಮುದ್ರದಲ್ಲಿ ಹೋಗಬೇಕಾದ್ರೆ ಅಕಸ್ಮಾತ್ ಯಾರಾದರೂ ಮುಳುಗೋದ್ರೆ ಅಂಥವ್ರನ್ನ ಜಲಕನ್ಯೆಯರು ರಕ್ಷಿಸ್ತಾರೆ ಅಂತಲೂ ಕೂಡ ತುಂಬ ಜನ ನಂಬ್ತಾರೆ. ಆದರೆ ಈ ಜಲಕನ್ಯೆಯರಲ್ಲೂ ಕೂಡ ಎರಡು ರೀತಿಯ ಜಲಕನ್ಯೆಯರು ಇರ್ತಾರಂತೆ. ಅದರಲ್ಲಿ ಮೊದಲನೇದಾಗಿ ಅಂದವಾಗಿದ್ದರೆ ಎರಡನೆಯವರು ತುಂಬ ಕ್ರೂರವಾಗಿರ್ತಾರಂತೆ. ಈ ಕ್ರೂರವಾಗಿ ಕಾಣುವಂಥ ಈ ಜಲಕನ್ಯೆಯರನ್ನ ಸೈರನ್ ಮೆರ್ಮೈಡ್ಸ್ ಅಂತ ಕರೀತಾರೆ. ಗ್ರೀಕ್ನ ಪುರಾಣಗಳ ಪ್ರಕಾರ ಆಗಿನ ಜನರು ಸಮುದ್ರದಲ್ಲಿ ಬೇಟೆಗೆ ಹೋದರೆ ಆ ಕೆಟ್ಟ ಜಲಕನ್ಯೆಯರು ಹಾಡುಗಳನ್ನು ಹಾಡ್ತಾ ಆ ಜನರನ್ನ ಅವರ ಹತ್ತಿರ ಬರೋ ಥರ ಮಾಡಿಕೊಂಡು ನಂತರ ಅವರನ್ನ ಅತ್ಯಂತ ಕ್ರೂರವಾಗಿ ತಿಂತಾ ಇದ್ರು ಅಂತ ಆ ಪುರಾಣಗಳಲ್ಲಿ ಹೇಳಲಾಗಿದೆ. ಜೊತೆಗೆ ಮನುಷ್ಯರ ಬುರುಡೆಗಳಿಂದ ಅವರ ಲೋಕದಲ್ಲಿ ಕೋಟೆಗಳನ್ನು ಕೂಡ ಕಟ್ಕೊಳ್ತಾರೆ ಅಂತಲೂ ಕೂಡ ನಂಬಿದ್ದಾರೆ. ಇಲ್ಲಿವರೆಗೂ ನಾವು ಈ ಜಲಕನ್ಯೆಯರು ಹೇಗಿರ್ತಾರೆ, ಅವರ ಸ್ವಭಾವಗಳು ಹೇಗಿರ್ತವೆ ಅಂತ ತಿಳ್ಕೊಂಡ್ವಿ. ಆದರೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯಾದಂಥ ಜಲಕನ್ಯೆಯರು ನಿಜಾನ ಅಥವಾ ಸುಳ್ಳ? ಒಂದು ವೇಳೆ ಸುಳ್ಳಾಗಿದ್ರೆ ಅವುಗಳನ್ನು ಮ್ಯೂಸಿಯಂಗಳಲ್ಲಿ ಯಾಕೆ ಇಟ್ಟಿದ್ದಾರೆ? ಹಾಗೆ ಒಬ್ಬ ಮನುಷ್ಯ ನಾನು ನಿಜವಾದ ಜಲಕನ್ಯೆಯ ವಿಡಿಯೋವನ್ನೇ ತೆಗೆದಿರೋದು ಅಂತ ತುಂಬ ನಂಬಿಕೆಯಿಂದ ವಾದವನ್ನು ಮಾಡ್ತಾನೆ. ಹಾಗಾದರೆ ಅದು ನಿಜವಾದ ಜಲಕನ್ಯೆನ? ಇಷ್ಟೇ ಅಲ್ಲದೆ ಜಪಾನ್ನಲ್ಲಿ ದೊರೆತಂಥ ಒಂದು ಜಲಕನ್ಯೆಯ ಅವಶೇಷದ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಮುಂಚಿತವಾಗಿ ಡೆನ್ಮಾರ್ಕ್ನ ಮ್ಯೂಸಿಯಂನಲ್ಲಿರುವಂಥ ಈ ಜಲಕನ್ಯೆಯ ಬಗ್ಗೆ ನೋಡೋಣ. ಈ ಜಲಕನ್ಯೆಯ ಅಸ್ಥಿಪಂಜರ ಇವ್ರಿಗೆ ಹೇಗೆ ಸಿಕ್ತು ಅಂದರೆ, ಒಬ್ಬ ರೈತನ ಹೊಲದಲ್ಲಿ ಈ ಅಸ್ಥಿಪಂಜರ ದೊರೆತಾಗ ಇದನ್ನು ಮ್ಯೂಸಿಯಂನಲ್ಲಿ ತಂದು ಇಡಲಾಗುತ್ತೆ. ಅನಂತರ ಇದನ್ನು ಚೈನಾದಲ್ಲಿ ನಡೆದಂಥ ವರ್ಲ್ಡ್ ಎಕ್ಸ್ಪೋಗೆ ತಗೊಂಡು ಹೋಗ್ತಾರೆ. ಅಲ್ಲಿರೋಂಥವ್ರು ಇದನ್ನು ಟೆಸ್ಟ್ ಮಾಡಿದಾಗ ಅದರ ಮೇಲ್ಭಾಗವೆಲ್ಲ ಒಂದು ಹೆಂಗಸಿನ ಭಾಗ ಮತ್ತು ಕೆಳಭಾಗವೆಲ್ಲ ಒಂದು ಮೀನಿನ ಭಾಗವಾಗಿದೆ ಅಂತ ಟೆಸ್ಟ್ ಮಾಡಿ, ಜೊತೆಗೆ ಇವೆರಡನ್ನೂ ಕೂಡ ಜೋಡಿಸಿ ಈ ರೀತಿ ಒಂದು ಅವಶೇಷವನ್ನಾಗಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಆದರೆ ಈ ಮ್ಯೂಸಿಯಂನವರು ಇದು ನಕಲಿ ಅಂತ ಗೊತ್ತಾದ ಮೇಲೂ ಕೂಡ ಅದನ್ನು ಯಾಕೆ ಹಾಗೆ ಇಟ್ಕೊಂಡಿದ್ದಾರೆ ಅಂದರೆ ಅಲ್ಲಿಗೆ ಬರುವಂಥ ಪ್ರವಾಸಿಗರ ಗಮನ ಸೆಳೆಯೋದಕ್ಕೆ. ಈಗ ನಾನು ನಿಮಗೆ ಕೆಲ ವಿಡಿಯೋಸ್ಗಳನ್ನ ತೋರಿಸ್ತೀನಿ. ಅವು ಎಷ್ಟೊಂದು ಕುತೂಹಲಕಾರಿಯಾಗಿದೆ. ಹೀಗೆ ಈ ಎಲ್ಲ ವಿಡಿಯೋಗಳನ್ನು ನೋಡಿದ್ರೆ ಅವು ಖಚಿತವಾಗಿ ಜಲಕನ್ಯೆನೇ ಅಂತ ಅನಿಸುತ್ತೆ. ಆದರೆ ಈ ಎಲ್ಲ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದು ಅನಿಮಲ್ ಪ್ಲಾನೆಟ್ ಅನ್ನೋಂಥ ಒಂದು ಚಾನಲ್ನವರು. ಆದರೆ ಈ ವಿಡಿಯೋಸ್ಗಳು ನಕಲಿ ಅಂತ BBC ನ್ಯೂಸ್ ಅನ್ನೋಂಥ ಒಂದು ಚಾನಲ್ನವರು ರಿವೀಲ್ ಮಾಡ್ತಾರೆ. ಇನ್ನು ಮತ್ತೊಂದು ಜಿಂಬಾಬ್ವೆಯಲ್ಲಿ ನಡೆದಂಥ ಒಂದು ಘಟನೆ. ಆ ದೇಶದಲ್ಲಿ ಒಂದು ಡ್ಯಾಮ್ಗೆ ವಾಟರ್ ಪೈಪ್ಗಳನ್ನು ಅಳವಡಿಸಬೇಕಾದ್ರೆ ಅವರು ಆ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಓಡೋಗ್ತಾರೆ. ನಂತರ ಬೇರೆ ಸಿಟಿಯಿಂದ ವರ್ಕರ್ಸ್ಗಳನ್ನು ಕರೆತಂದು ಕೆಲಸವನ್ನು ಶುರು ಮಾಡಿದಾಗ ಅವ್ರ ಮೇಲೆ ಕೂಡ ದಾಳಿ ಮಾಡ್ತಿದ್ದಾವೆ ಅಂತ ಅವರು ಕೂಡ ಓಡೋಗ್ತಾರೆ. ಇನ್ನು ಆ ದೇಶದ ಪುರಾಣಗಳಲ್ಲಿ ಕೂಡ ಜಲಕನ್ಯೆಯರ ಬಗ್ಗೆ ತುಂಬ ಕಥೆಗಳಿವೆ. ಅಷ್ಟೇ ಅಲ್ಲದೆ ಅಲ್ಲಿನ ಜನರು ಕೂಡ ಜಲಕನ್ಯೆಯರು ನಿಜವಾಗ್ಲೂ ಇದ್ದಾರೆ ಅಂತ ತುಂಬ ಆಳವಾಗಿ ನಂಬಿದ್ದಾರೆ. ಇನ್ನು ಮತ್ತೊಂದು, ನೀವಿಲ್ಲಿ ನೋಡ್ತಿರುವಂಥ ಈ ಜಲಕನ್ಯೆಯರ ಫೋಟೋವನ್ನು ಕ್ಯಾಲಿಫೋರ್ನಿಯಾದಲ್ಲಿರುವಂಥ ಡ್ಯಾನಾ ಪಾಯಿಂಟ್ ಅನ್ನುವಂಥ ಸಿಟಿಯಲ್ಲಿ ಡ್ರೋನ್ನಿಂದ ರೆಕಾರ್ಡ್ ಮಾಡಿದ್ದಾರೆ.
ನೀವಿಲ್ಲಿ ನೋಡ್ತಿರ್ಬೋದು ನೂರಾರು ಸಂಖ್ಯೆಗಳಷ್ಟು ಜಲಕನ್ಯರು ಹೋಗ್ತಿರೋದು ನಮಗೆ ಕಾಣ್ತಾ ಇದೆ. ಇದರಿಂದ ಇವರು ನಿಜವಾದ ಜಲಕನ್ಯರು ಅಂತ ತುಂಬಾ ಜನ ಈ ವಿಡಿಯೋವನ್ನ ಶೇರ್ ಮಾಡಿ ವೈರಲ್ ಕೂಡ ಮಾಡ್ತಾರೆ. ಆದರೆ ಅದು ನಿಜವಾದ ಜಲಕನ್ಯರಲ್ಲ, ಬದಲಾಗಿ ಅವು ಡಾಲ್ಫಿನ್ಸ್ಗಳು. ಅಷ್ಟಕ್ಕೂ ಈ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದು dolphinsafari.comನವರು. ನೀವಿಲ್ಲಿ ನೋಡ್ತಿರೋಂಥ ಈ ವಿಡಿಯೋ ಅವರ ನಿಜವಾದಂಥ ವಿಡಿಯೋ. ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೂಡ ಅವರು ಥೌಸಂಡ್ಸ್ ಆಫ್ ಕಾಮನ್ ಡಾಲ್ಫಿನ್ಸ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಆ ವಿಡಿಯೋವನ್ನ ಕೆಲವರು ಎಡಿಟ್ ಮಾಡಿ ನಿಜವಾದಂಥ ಜಲಕನ್ಯರು ಅನ್ನೋ ಥರ ಸುದ್ದಿ ಹಬ್ಬಿಸ್ತಾರೆ. ಇನ್ನೊಂದೇನೆಂದರೆ ಆಸ್ಟ್ರೇಲಿಯಾಗೆ ಸೇರಿದಂಥ ಒಬ್ಬ ಸ್ಕ್ಯೂಬಾ ಡೈವಿಂಗ್ ಮಾಡೋಂಥ ವ್ಯಕ್ತಿ, ನಾನು ನಿಜವಾದ ಜಲಕನ್ಯನ ನೋಡಿದೆ, ನನ್ನ ಕ್ಯಾಮರಾದಿಂದನೂ ಕೂಡ ರೆಕಾರ್ಡ್ ಮಾಡಿದ್ದೀನಿ, ಇದು ಯಾವುದೇ ನಕಲಿ ವಿಡಿಯೋ ಅಲ್ಲ, ನೀವು ಇದನ್ನು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ ಅನ್ನೋ ಥರ ಯಾವುದೇ ಸಂಶಯವಿಲ್ಲದೆ ಹೇಳ್ತಾನೆ. ಹೀಗೆ ಇವನು ಇಷ್ಟೆಲ್ಲ ಹೇಳಿದ್ರೂ ಕೂಡ ಇವನು ತೆಗೆದಿರೋಂಥ ವಿಡಿಯೋದ ಬಗ್ಗೆ ಯಾರು ಕೂಡ ಗಮನ ಹರಿಸೋದಿಲ್ಲ. ಯಾಕಂದರೆ ಇವನು ಬೇಕಂತಲೇ ಸುದ್ದಿಯಾಗೋಕೆ ಈ ರೀತಿ ಮಾಡ್ತಿದ್ದಾನೆ ಅಂತ ಎಲ್ಲರೂ ಕೂಡ ನಂಬ್ತಾರೆ. ಹಾಗಾದರೆ ಈಗ ನೀವೇ ಹೇಳಿ, ಇವನು ತೆಗೆದಿರುವಂಥ ಈ ವಿಡಿಯೋದಲ್ಲಿ ಸೆರೆಯಾಗಿರೋದು ನಿಜವಾದ ಜಲಕನ್ಯನ ಇಲ್ವಾ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಕೊನೆಯದಾಗಿ ಜಪಾನ್ನಲ್ಲಿ ಇತ್ತೀಚೆಗೆ ದೊರೆತಂಥ ಒಂದು ಅವಶೇಷ. ಇದು ದೊರೆತ ನಂತರ ಜಪಾನ್ನಲ್ಲಿರುವಂಥ ಒಂದು ಸಿಟಿಯಲ್ಲಿರೋ ದೇವಸ್ಥಾನದಲ್ಲಿ ಇಡಲಾಗುತ್ತೆ. ತದನಂತರ ಇದರ ಬಗ್ಗೆ ರಿಸರ್ಚ್ಗಳು ಅಥವಾ ಸಂಶೋಧನೆಗಳು ನಡೆದಾದ್ಮೇಲೆ ಗೊತ್ತಾಗಿದ್ದೇನೆಂದರೆ ಇದು ಒಂದು 300 ವರ್ಷಗಳ ಹಳೆಯದಾದಂಥ ಮಮ್ಮಿ. ಅಥವಾ ಜಪಾನ್ ಅವರಿಗೆ ಜಲಕನ್ಯೆಯ ಮೇಲೆ ತುಂಬಾ ನಂಬಿಕೆ ಇರೋದ್ರಿಂದ ಈ ರೀತಿ ತಯಾರು ಮಾಡಿರ್ಬೋದು ಅಂತಲೂ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಜಲಕನ್ಯರು ಇದ್ದಾರೆ ಅಂತ ಇಲ್ಲಿವರೆಗೂ ಯಾರು ಕೂಡ ಕಂಡುಹಿಡಿದಿಲ್ಲ. ಇನ್ನೂ ಕೂಡ ಸಮುದ್ರದ ಆಳದಲ್ಲಿರುವುದರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇದೆ. ಇದರಿಂದಾನೇ ತುಂಬಾ ಜನರು ಸಮುದ್ರದ ಆಳದಲ್ಲಿ ಇಂದಿಗೂ ಕೂಡ ಜಲಕನ್ಯರು ಇದ್ದಾರೆ ಅಂತ ನಂಬಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಜಲಕನ್ಯರ ಬಗ್ಗೆ. ಈಗ ಜಲಕನ್ಯರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಡಿಫ್ರೆಂಟ್ ಆಗಿರೋಂಥ ವಿಡಿಯೋಸ್ಗಳನ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚ್.